ತಾಜ್ ಹೋಟೆಲ್ ನ ತೀತರ್ ಕೋಳಿ ಬಂದೈತೆ ನೋಡಿ. ನಾನಿಲ್ಲಿ ಆಲ್ಫಾಮ್ ಚಿಕನ್ ತಿಂದಿದ್ದೀನಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ನೀನ್ ಎಲಿಫೆಂಟ್ ತರ ಐತೆ. ನನ್ನ ತೀತರ್ ಕೋಳಿ ಬಂತು, ಬಿಸಿ ಬಿಸಿ ಐತೆ. 1320. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಸ್ವಾಗತ ಸುಸ್ವಾಗತ. ನಮ್ ಜೊತೆ ನೋಡಿ ಇವತ್ತು ಯಾರಿದ್ದಾರೆ ಅಂತ. ಪವನ್, ದೈತ್ಯಕಾರ ಪವನ್ ಇದಾನೆ. ಇಬ್ರು ಒಂದೇ ಸೈಜ್. ನಾವು ಚನ್ನಪಣ್ಣದಲ್ಲಿ ಅವತ್ತು ತೀತರ್ ತಿಂದಿದ್ವಿ ಅಲ್ವಾ, ತೀತರ್ ಕೋಳಿ ತಿಂದು ಟೇಸ್ಟ್ ಮಾಡಿದ್ವಿ, ಚಾಲೆಂಜ್ ಮಾಡಿದ್ವಿ ಯಾರು ಜಾಸ್ತಿ ತಿಂತಾರೆ ಅಂತ. ನಾನ್ ಗೆದ್ದಿದ್ದೆ. ಇಲ್ಲ ಇಬ್ರು ಸಮ ಆಗಿ ಗೌತಮ್ ಸೋತ. ನಾನು ಬೋಲಿಯನ್ ಪವನ್ ಬಿಟ್ಕೊಟ್ಟಿದ್ದೆ. ಅದಕ್ಕೆ ನಾವು ಇವತ್ತು ತಾಜ್ ಬಂದಿದ್ವಿ. ಇವತ್ತು ನಾವು ಚಾಲೆಂಜ್ ಏನ್ ಮಾಡ್ತಿಲ್ಲ, ಜಾಸ್ತಿ ತಿನ್ನೋದು. ಅಲ್ಲಿ ತಿಂದಿದ್ದು ತೀತರ್ ಕೋಳಿ ಬಂದಿರೋದು ರಾಮನಗರ ತಾಜ್ಗೆ. ಅಲ್ಲಿ ತಿಂದಿದ್ದು ತೀತರ್ ಕೋಳಿ ಚೆನ್ನಾಗಿತ್ತ, ಇಲ್ಲಿ ಚೆನ್ನಾಗಿರುತ್ತ ಅಂತ ನೋಡಕ್ ಬಂದಿದೀವಿ. ಇವಾಗ ತಾಜ್ ಹೋಗ್ಬಿಟ್ಟು ಆರ್ಡರ್ ಮಾಡ್ತೀನಿ. ಗಾಡಿ ನೋಡಲ್ಲ, ಇಂಪಲ್ಸ್ ಆಂಧ್ರ ಪ್ರದೇಶ್ ಗಾಡಿ ಪವನ್ ಅದು. ಇಂಪಲ್ಸ್ ನೋಡು, ಒಂದು ಇಂಪಲ್ಸ್ ಗಾಡಿ ಗೈಸ್. ಫಸ್ಟ್ ನನ್ನ ಹತ್ರ ಎಕ್ಸ್ಪಲ್ಸ್ ಗಾಡಿ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಬಂದಿದ್ದು ಇಂಪಲ್ಸ್. ಇರೋದವ್ರು ಫಸ್ಟ್ ಇದೆ ಅಡ್ವೆಂಚರ್ ಗಾಡಿ ಫಸ್ಟ್ ಬಿಟ್ಟಿದ್ದು. ಅವಾಗ ನಮ್ ಇಂಡಿಯನ್ಸ್ ಗೆ ಗೊತ್ತಿರ್ಲಿಲ್ಲ ಬೆಲೆ. ಫ್ಲಾಪ್ ಗಾಡಿ ಇದು. ಇವಾಗ 15 ಅಲ್ಲೇ ಸ್ಟಾಪ್ ಆಗಿದ್ದು. ಬಟ್ ಇವಾಗ ಇದು ಕೇರಳದಲ್ಲಿ ಓಡ್ತೈತೆ. ಸೆಕೆಂಡ್ಸ್ ಎಲ್ಲ ಇವಾಗ್ಲೂ 75-80 ಸಾವಿರಕ್ಕೆ ಸೇಲ್ ಮಾಡ್ತಾರ. ಹಳೆ ಗಾಡಿ ಸಕ್ಕತ್ತಾಗೈತೆ ನೋಡಿ ಇಂಪಲ್ಸ್. ಆದ್ರೂ ಇವಾಗ ಎಕ್ಸ್ಪಲ್ಸ್ ಹೊಸದು ಬಿಟ್ಟವ್ರಲ್ಲ, ಅದು ವೈಟ್ ಆಲ್ಮೋಸ್ಟ್ ಮುಂದೆ ಬಂಪರ್ ಹಿಂಗೆ ಐತೆ ಅನ್ಸುತ್ತೆ. ಆಮೇಲೆ ಅದ್ರಲ್ಲಿ ಬರುತ್ತೆ ಆಲ್ಮೋಸ್ಟ್. ಅಲ್ಲ ಕಣ, ನನ್ನ ಎಕ್ಸ್ಪಲ್ಸ್ ಬಿಟ್ಟು ಇನ್ನೊಂದು ವರ್ಷನ್ ಬತ್ತು ನೋಡು, 210. ಅದಕ್ ನೋಡಿ ಇವಾಗ ಸೇಮ್ ಇದ್ರಲ್ಲಿ ಕೊಟ್ಟಿರೋದನ್ನೇ ಕೊಟ್ಟವನೆ ಅಷ್ಟೇ. ಬಟ್ ಹಿಮಾಲಯನ್ಗೂ ಮುಂಚೆ ಸ್ವಲ್ಪ ಜೋಡ್ಸೋದು ಡಿಫ್ರೆನ್ಸ್ ಮಾಡೋಣ ಅಷ್ಟೇ. ಹಿಮಾಲಯನ್ಗೂ ಮುಂಚೆ ಬಂದಿದ್ದು. ನಾವು ಫುಡ್ ರಿವ್ಯೂ ಮಾಡ್ತೀವಿ ಅಂತ ಗಾಡಿ ಸಖತ್ತಾಗಿದೆ. ಸೈಲೆನ್ಸರ್ ನೋಡ ಹೇಗೈತೆ. ತಾಜ್ ಹೋಗ್ಬಿಟ್ಟು ಇವಾಗ ತೀತರ್ ಆರ್ಡರ್ ಮಾಡ್ಬಿಟ್ಟು ತೀತರ್ ತಿನ್ನೋಣ, ಆಮೇಲೆ ಬಂದ್ ಗಾಡಿ ನೋಡೋಣ. ನೋಡಿ ಹೊರಗಡೆ ನೋಡಿ, ತಾಜ್ ಅಲ್ಲಿ ಶವರ್ಮ ಎಲ್ಲ ಮಾಡ್ತಿದ್ದಾರೆ. ಆ ಕಡೆ ಸೈಡ್ ಹಿಡ್ಕೊಂಡು ತಂದೂರಿ ಎಲ್ಲ ರೆಡಿ ಮಾಡ್ತಾವ್ರ. ಏನಾದ್ರು ಮೇಲ್ಗಡೆ ಫಸ್ಟ್ ಫ್ಲೋರ್ ಬಂದು ಇಲ್ಲಿ ಎ ಸಿ ಕೋಚು. ಪವನ್ ಬೆವು ಹಾಕ್ಬಿಡ್ತಾನೆ, ಅದಕ್ಕೋಸ್ಕರ ಹಂಗೆ ಎ ಸಿ. ಅವತ್ತು ನೋಡುದ್ರಿಲ್ಲ, ನಾನು ಒಬ್ನೇ ಎಲ್ಲ ಎಲ್ಲಾರ್ದು ಅದೇ ಬಾಳ ಆಗಿದ್ದು. ಇವಾಗ ನಾವು ತೀತರ್ ಕೋಳಿನ ಆರ್ಡರ್ ಮಾಡ್ತೀವಿ. ಸರಿ ಪವನ್, ತೀತರ್ನ ಆರ್ಡರ್ ಮಾಡಿ ಇನ್ನೇನ್ ಆರ್ಡರ್ ಮಾಡೋಣ? ನಿಮ್ಗೆ ಇವತ್ತು ತಾಜ್ ಅಲ್ಲಿ ತೀತರ್ ಹೇಗಿರುತ್ತೆ, ಟೇಸ್ಟ್ ಎಷ್ಟಿರುತ್ತೆ, ಪ್ರೈಸ್? ನಾನು ತಾಜಲ್ಲಿ ತಿಂದಿದ್ದೀನಿ. ಇಲ್ಲ, ಈ ತಾಜಲ್ಲಿ ತಿಂದಿಲ್ಲ ಅನ್ಸುತ್ತೆ ತೀತರ್ನ. ಮೆನು ಬಂತು. ತೀತರ್ ಇದೆಯಾ? ಎರಡು ಹೇಳದ ಒಂದಾ? ಎರಡು ತೀತರ್ ಹೇಳು. 2 ತೀತರ್. ರೈಸ್ ಏನಿಲ್ಲ? ಬಿರಿಯಾನಿ, ಒಂದ್ ಬಿರಿಯಾನಿ ರೈಸ್ ಹೇಳ್ತೀಯಾ? ಬಿರಿಯಾನಿ ರೈಸ್ ಹೇಳ್ತೀಯಾ? ಇನ್ನೇನ್ ಹೇಳ್ತೀಯಾ? ಬಿರಿಯಾನಿ ರೈಸ್ ಸರಿ ತೀತರ್ಗೆ. ನಾವ್ ತಗೊಂಡಿದ್ದು ಇದು ಗೀ ರೈಸ್, ಮಂದಿ ರೈಸ್ ತಗೊಂಡಿದ್ದು. ಮಂದಿ ರೈಸ್ ಇದೆಯಾ? ಮಂದಿ ರೈಸ್ ಸರಿ. ಬಿರಿಯಾನಿ ರೈಸ್ ಒಂದ್ ಕೊಡಿ ಸಾಕು. ಒಂದ್ ಬಿರಿಯಾನಿ ರೈಸ್ ಅಣ್ಣ, 2 ತೀತರ್. ಆಮೇಲೆ ಆರ್ಡರ್ ಮಾಡ್ತಿರ್ಬೇಕು. ಅವನ್ ಗೊತ್ತಾಗಲ್ಲ ಗೈಸ್, ಮಂದಿ ರೈಸ್ ಆರ್ಡರ್ ಮಾಡಿ. ವಯಸ್ಸಿಂದ ನಾನೇ ಅವನ್ನ ಗೈಡ್ ಮಾಡ್ತೀನಿ. ಪವನ್, ನಾವು ಇದು ಎಷ್ಟನೇ ಸಲ ಬರ್ತಿರೋದು ತಾಜ್ ಹೋಟೆಲ್ಗೆ? ಸುಮಾರು ಸಲ ಬಂದಿದ್ವಿ. ಶವರ್ಮ ತಿನ್ನಕ್ಕೆ ಬೇಜಾನ್ ಸಲ ಬಂದಿದ್ದೀವಿ. ತೀತರ್ ಕೋಳಿ ನನ್ ನೆನ್ಪಿಲ್ಲ ಕಣ, ತೀತರ್ ತಿಂದಿಲ್ಲ ನಾನು. ಕಣ, ನೀನ್ ತಿಂದಿದ್ಯಾ? ನಾನು ಅಲ್ಲಿ ತಿಂದಿದ್ದೀನಿ ತಾಜ್, ಇನ್ನೊಂದ್ ತಾಜಲ್ಲಿ. ನಾನು ಈ ತಾಜಲ್ಲಿ ಯಾವತ್ತೂ ತೀತರ್ ತಿಂದಿಲ್ಲ. ಇದು ಇತ್ತನಿ ಆಲ್ಫಾಮ್ ಅಂತ ಬರುತ್ತಲ್ಲ ಅದು, ಮತ್ತೆ ಇನ್ನೊಂದ್ ಯಾರೋ ಸ್ಪೆಷಲ್ ಇರಾನಿ ಚಿಕನ್ ತಂದೂರಿ ಸ್ಪೆಷಲ್ ಇರಾನಿ, ಆಲ್ಫಾಮ್, ತಂದೂರಿ ಎಲ್ಲ ತಿಂದಿದ್ದೀನಿ. ತೀತರ್ ಯಾವತ್ತೂ ತಿಂದಿಲ್ಲ, ಇವತ್ತು ತಿಂತೀನಿ. ನೋಡೋಣ ತೀತರ್ ಟೇಸ್ಟ್ ಇದಿಗೂ ಅಲ್ಲಿಗೂ ಡಿಫ್ರೆನ್ಸ್ ಅಂತ. ನಮ್ ತೀತರ್ ಅದೇನಾ? ನಮ್ದಲ್ಲ ಗೈಸ್. ಇಲ್ಲಿ ನೋಡಿ, ಸ್ಪೀಡ್ WWE ಮ್ಯಾಚ್ ನೋಡ್ತಾ ಇದೀವಿ ನಾನು ಮತ್ತೆ ಪವನ್ ಕುತ್ಕೊಂಡು. ಏನು ಒಳ್ಳೆ ಕಾಮಿಡಿ. ಅದು WWE ಮ್ಯಾಚ್ ಗಿನ್ನ ಒಳ್ಳೆ ಇದು ಮಿಸ್ಟರ್ ಬಿನ್ ಅನಿಮೇಟೆಡ್ ಸೀರೀಸ್ ನೋಡ್ತೀವಲ್ಲ, ಹಂಗೈತೆ. ಆದ್ರೆ ನಾವು ಒಂದ್ ಕಾಲ್ ಚಿಕ್ಕೋರಿದ್ದಾಗ WWE ಹೆಂಗ್ ನೋಡು, ಸ್ಕೂಲಲ್ಲಿ ಮಾತಾಡಕ್ಕೆ ಅಂತಾನೆ ನೋಡ್ಕೊಂಡ್ಬರುವೆ. ಆಮೇಲೆ WWE ಕಾರ್ಡ್ಗಳಿತ್ತು ಗೊತ್ತಾ, ಕಾರ್ಡ್ ಗೇಮ್ಸ್ ಆಡ್ತಿದ್ವಿ. ಅಟ್ಯಾಕ್ಸ್ ಕಾರ್ಡು, ಪಾಯಿಂಟ್ಸ್, ಅದ್ರ ಮೇಲೆ ಕಾರ್ಡ್ಸ್ ಗಳೆಲ್ಲ ತಗೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಸ್ಕೂಲಲ್ಲಿ ಆಡುವ. ಅದ್ರಲ್ಲೂ ಮ್ಯಾಚ್ ಗಳು ಏನಾದ್ರು ಬಂದ್ಬಿಟ್ರೆ. ನಮ್ಮ ತೀತರು ಮತ್ತೆ ಬಿರಿಯಾನಿ ರೈಸ್ ಬಂತು ಗೈಸ್. ಪವನ್ಗೊಂದು ತೀತರು, ನನಗೊಂದು ತೀತರು ಚೆನ್ನಾಗಿದ್ರೆ ಆಮೇಲೆ ಇನ್ನೊಂದೊಂದು 2 ನಂದು ನಾನೇ. ನನ್ನ ತೀತರ್ ಕೋಳಿ ಬಂತು, ಬಿಸಿ ಬಿಸಿ ಐತೆ ತೀತರು. ನನಗೇನು ನೋಡಿದ ತಕ್ಷಣ ದೊಡ್ಡ ಐತೆ. ಇಲ್ಲ ಹಿಡ್ಕೊ, ತೋರಿಸ್ತಿರೋದು ಅಲ್ಲ, ನನಗೇನು ನೋಡಿದ ತಕ್ಷಣ ಚೆನ್ನಾಗೈತೆ ಅನಿಸ್ತಿದೆ. ಹೌದು, ಬಿಸಿ ಬಿಸಿ ಆಗಿದೆ. ಬಿಸಿ ಇದೆ, ಮೇನ್ ಬಿಸಿ ಇದೆ. ಅಲ್ಲಿ ಇರ್ಲಿಲ್ಲ ಗೈಸ್. ನಮ್ಮ ಸ್ಕೂಲ್ ಫ್ರೆಂಡ್ ಸೌದ್ ಬಂದ ನೋಡಿ, ಆಯ್ ಮಾಡೋ. ಚಿಕ್ಕ ಸ್ಕೂಲಲ್ಲಿ ಇದ್ದಾಗಿಂದಾನು ಇದೇ ಹೇರ್ ಸ್ಟೈಲ್ ಆಯ್ತಲ್ಲ ಸೌದು. ಇದೇ ಸೈಜ್ ಅವನು. ಇದೇ ಸೈಜ್ ಅವನೇ, ಹಿಂಗೆ ಅವನೇ. ಆದ್ರೆ ಒಂದು ಏನಂದ್ರೆ, ಮಗ ಕಂಗ್ರಾಚುಲೇಷನ್, ಗಂಡ್ ಪಾಪು ಆಗೈತೆ ನಮ್ ಸೌದ್ಗೆ.
ನಮ್ದೆಲ್ಲ ನೋಡಿ ಇನ್ನೂ ಮದ್ವೆನೇ ಆಗಿಲ್ಲ, ಆಗ್ಲೇ ಅವ್ನ ಮಗು ಮಾಡ್ಕೊ. ಇವಾಗ ಸೌದ್ಗೂ ಒಂದು ತೀತರ ಹೇಳಿದೀವಿ, ಅವಂದು ಬರ್ಲಿ ಆಮೇಲೆ ತಿನ್ನೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದೀನಿ. ಅಷ್ಟೊಂದಿಲ್ಲ, ಇವನು ನೋಡಿ ಬಿಸಿ ಯಾರಾಗುತ್ತೆ ಗಾಬ್ರಿ ಅಲ್ಲ, ಪವನ್ ಪಟ ಪಟ ಅಂತ ಒಬ್ಬ ಫ್ರೆಂಡ್ ಬಂದವನೆ, ಅವ್ನ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡೋಣ. ಅವೆಲ್ಲ ಏನಿಲ್ಲ, ಆರ್ಡರ್ ಇಂತ ಮಾಡ್ಕೊಂಡು ಬಿದ್ದವನೆ. ಹೆಂಗಾಯ್ತು ಪವನ್ ತೀತರು? ಸಕಾಲಿದೆ, ಟೇಸ್ಟ್ ಬಿಸಿ ಇದೆಯಾ? ನಿಜ ಹೇಳು. ನಿಜ ಸಕಾಲಿದೆ, ತಿನ್ನು ಗೊತ್ತಾಗಿದೆ. ನಾನು ತಿಂತೀನಿ, ಬರ್ಲಿ. ಆ ತಾಜ್ ಹೋಟೆಲ್ನ ತೀತರ್ ಕೋಳಿ ಬಂದೈತೆ ನೋಡಿ, ಫುಲ್ಲು ಕರ್ಬೇವೆಲ್ಲ ಹಾಕ್ಬಿಟ್ಟು, ಕರ್ಬೇವ್ ತಾನೇ ಬಂದಿದ್ದು, ಕರ್ಬೇವೆಲ್ಲ ಹಾಕಿದಾರೆ ಮೇಲ್ಗಡೆ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಬಿಸಿ ಬಿಸಿ ಐತೆ ತಾಜ್ ಹೋಟೆಲ್. ಗಾರ್ನಿಶಿಂಗ್ ಚೆನ್ನಾಗಿ ಮಾಡೋರೆ, ಟೇಸ್ಟ್ ನೋಡಕ್ಕೂ ಚೆನ್ನಾಗಿದೆ. ಟೇಸ್ಟ್ ಇನ್ನೂ ನಾನು ತಿಂದಿಲ್ಲ, ಪವನ್ ತಿಂದವನೆ. ಬಟ್ ಅದ್ರೆ ಬಿಸಿ ಬಿಸಿ ಐತೆ. ನಾವು ಅಲ್ಲಿ ಇನ್ನೊಂದು ಹೋಟ್ಲಲ್ಲಿ ತಿಂದಿದ್ವಲ್ಲ ಫಸ್ಟ್ ತೀತರು, ಅದು ಬಿಸಿ ಇರ್ಲಿಲ್ಲ, ಆರೋಗ್ಬಿಟ್ಟಿತ್ತು. ಇವಾಗ ಆ ಟೇಸ್ಟ್ ಮಾಡೋಣ ಬನ್ನಿ ತೀತರ್ ಕೋಳಿನ. ಸಾಫ್ಟ್ ಆಗಿ ಐತೆ ಅನ್ಸುತ್ತೆ ಚಿಕನ್, ತಿಂದ್ರೆ ಗೊತ್ತಾಗುತ್ತೆ. ತೀತರು ತೀತರು ತೀತರ್ ಕೋಳಿನೇ ಕಣ. ಇವಾಗ ತೀತರ್ನ ತಿನ್ನೋಣ. ಹೆಂಗೈತೆ? ಫಸ್ಟ್ ಬೈಟ್ ಚೆನ್ನಾಗೈತೆ ಅನ್ಸ್ತು, ಚೆನ್ನಾಗೈತೆ. ಟೇಸ್ಟ್ ಸಕ್ಕತ್ತಾಗೈತೆ. ಅಲ್ಲಿಗೆ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಐತೆ ಪವನ್. ಗೈಸ್ ನಿಜ ಟೇಸ್ಟಿಯಾಗಿ ಆಯ್ತಿದ್ದು. ಚಿಕನ್ ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗೈತೆ ಗೈಸ್. ತೀತರು ಇಲ್ಲಿ ನೋಡಿ, ಅವ್ನು ಅವಾಗಿಂದ ಕಾದ ನಿಂತ್ ಬರ್ಲಿ ಅಂತ, ತಡಿಯಕ್ಕಾಗಿಲ್ಲ ಮುಂದೆಗಡೆ ಕೆಂಪುದು ಇಟ್ಕೊಂಡು. ಚೆನ್ನಾಗೈತೆ ಗೈಸ್, ಟೇಸ್ಟು ಸಾಫ್ಟ್ ಆಗೈತೆ ಚಿಕನ್. ಇನ್ನೊಂದೇನ್ ಗೊತ್ತಾ, ನಾವು ಚನ್ನಪಟ್ಟಣದಲ್ಲಿ ತಿಂದಿರೋದು ಬರೀ ಮೂಳೆ ಇತ್ತು, ಇದ್ರಲ್ಲಿ ಮೀಟ್ ಐತೆ, ಮಾಂಸ ಐತೆ, ಮತ್ತೆ ಒಂದ್ ಸ್ವಲ್ಪ ಕೋಳಿ ದೊಡ್ಡ ಐತೆ. ಅದ್ಯಾವ್ದು ಎಳೆ ತೀತರ್ ಕೊಟ್ಬಿಟ್ಟಿದ್ರು. ಬಟ್ ಅಲ್ಲೂ ಏನ್ ಚೆನ್ನಾಗೇ ಇಲ್ಲ ಅಂತಲ್ಲ, ಚೆನ್ನಾಗಿತ್ತು. ಬಟ್ ಇಲ್ಲಿಗೆ ಮಾಡಿದಾಗ ಅದಕ್ಕಿಂತ ಚೆನ್ನಾಗೈತೆ. ಕನ್ನಡ ಸಂಘ ರಿಂಗ್ ಟೌನ್ಗೆ ಸೌದದ್ದು ಬಂತು ನೋಡಿ ತೀತರು. ತುಂಬಾ ಚೆನ್ನಾಗಿ ನಮ್ದಕ್ಕಿಂತ ಸೌದದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ನೋಡಕ್ಕೆ. ಚೆನ್ನಾಗ್ ಕಾಣಿಸೋದಿರ್ಲಿ, ನಾವು ಹೆಂಗೆಂಗೋ ತಿಂತಿದೀವಿ, ಮೂಳೆ ಎಲ್ಲ ಕಟ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಬಿಟ್ಟು. ನಾನು ಈಗ ಕ್ಲೀನ್ ಆಗಿ ತಿಂತೀನಿ ನೋಡಪ್ಪ. ಒಂದು ಫಿಲಂ ಸೀನ್ಗಳೈತಲ್ಲ ಮುಂದೆ ಎಲ್ಲ ಫುಲ್ ತಂದ್ರೆ ಪ್ರೇಮ ಮದ್ವೆ ಐತಿ ಅಂತ ಕೇಳಕ್ ಹೋದಾಗ ತಿಂತಾರ. ನೀನ್ ಹೇಳ್ದಂಗೆ ಮಾಂಸ ಜಾಸ್ತಿ ಆಯ್ತಿದ. ಹೌದು, ತೀತರ್ ಜೊತೆ ಒಂದು ಬಿರಿಯಾನಿ ರೈಸ್ ನ ಹೇಳಿದ್ವಿ. ಮಗ ಹಾಕೋ ಬಿರಿಯಾನಿ ರೈಸ್ ಹಾಕೊಡು. ಇನ್ನ ಯಾವಾಗ ನಿನ್ ದಪ್ಪ ಆಗೋದು? ಸ್ಕೂಲಲ್ಲಿ ಇದ್ದಾಗ ಮಗು ಆಗೈತೆ, ತೀತರ್ ಕೋಳಿ ತರ ನೀನ್ ಎಲಿಫೆಂಟ್ ತರ ಐತೆ, ನಾನ್ ರಾಬಿಟ್, ಮೊಲ ತರ ಇದೆಯಾ? ನಾನ್ ಎಲಿಫೆಂಟ್, ನನ್ ಮನೆ ನೀನ್ ಇಕೋಪಾಟಮಸ್ ತರ ಇದೆಯಾ? ನೀನ್ ಇದು ಡೈನೋಸರಸ್ ತರ ಇದೆಯಾ? ಬ್ಲೂ ವೇಲ್ ತರ ಇದೆಯಾ? ಕರಡಿಂದವನು ಇವ್ನು ಬಂದ್ಬಿಟ್ಟು ಇವನು ತೆಗಿತವನೆ. ಮಗ ಹೆಂಗೈತೆ? ನಿನ್ಗೆ ಹೆಂಗ ಅನ್ಸ್ತು ತೀತರ್ ಕೋಳಿ ಟೇಸ್ಟ್? ಚೆನ್ನಾಗಿದ? ಜಬರ್ದಸ್ತ್. ಬಿರಿಯಾನಿ ರೈಸ್ ಜೊತೆ ಚೆನ್ನಾಗೈತ. ಮಾಂಸ ತೀತರ್ ಕೋಳಿ ತಿಂದ್ರೆ ಚಾರ್ಜಲ್ಲಿ ತಿನ್ಬೇಕು. ಮಾಂಸ ಜಾಸ್ತಿ ಐತೆ ಒಟ್ನಲ್ಲಿ. ಅಲ್ಲಿ ಬರೀ ಮೂಳೆ ತರ ಇತ್ತು. ಅಲ್ಲಿ ಅಷ್ಟು 3 ತಿಂದಿದ್ದ ತಾನೆ? ನಾನು 3 ಹೇಳ. ಗೌತಮ್ ಒಂದು, ನಾವಿಬ್ರು 2 ಟೇಸ್ಟ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟೇಸ್ಟ್. ನಾವು ಜಾಸ್ತಿ ತಿನ್ನೋದನ್ನ, ಜಾಸ್ತಿ ತೀತರ್ ಕೋಳಿ ತಿನ್ನೋದು ನಿಲ್ ಮಾಡಿದ್ರೆ ಇನ್ನೂ ತಿಂದಿಲ್ಲ. ಬೇರೆ ಏನ್ ಬೇಕು ಅವ್ನು? ಬೇರೆ ಏನ್ ಹೇಳ? ಚಿಕನ್ ಅಲ್ಲಿ ಏನಾದ್ರು ಹೇಳೋಣ. ನೀನೇನ್ ತಿನ್ಬೇಕು? ನೀನು ತಿಂತೀಯಾ? ಅವ್ನು ದಾವತ್ ಐತಂತೆ, ಅದಕ್ಕೆ ಅವ್ನು ತಿಂತಾ ಇಲ್ಲ ಏನೇನು. ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ಐತೆ ಅಂದಲ್ಲ ಇವಾಗ ತಾನೆ ಫೋನಲ್ಲಿ. ರಾತ್ರಿ ಡಿನ್ನರ್ಗೆ ನಾನು ಹೇಳಿ ಸಣ್ಣದಾಗೆ, ನಾನು ಜಾಸ್ತಿ ತಿನ್ನಲ್ಲ. ಇನ್ನೂ ರೈಸ್ ಐತೆ. ಕುಡಿಯಕಲ್ಲ, ತಿನ್ನ ಹೇಳೋದು. ಮೆನು ನೋಡು. ಇವನ್ನೇ ಕೇಳೋಣ ಇರೋ ಚಿಕನ್ ಅಲ್ಲಿ. ಯಾಕೆ ಗೊತ್ತಾ, ಸ್ಕೂಲಲ್ಲಿ ಇದ್ದಾಗಿಂದ ಇನ್ನೂ ಒಂದು ಅವನು ಏನಿವಾಗ ಒಂದು ಮಗು ಆದ್ರೂ ಕೂಡ ಈಗ್ಲೂ ಹೆಂಗಾಗೆ ಇಷ್ಟು ಸ್ಲಿಮ್ ಆಗಿ ಯಾಕೆ ಅವನು ಹೇಳು? ಯಾಕೆ ಹೇಳು? ಥಮ್ಸ್ ಅಪ್ ಕುಡ್ಕೊಂಡ ಅವಾಗ ಈಗ ಸಾಕು ಅಂದ ನೋಡು. ಅದಕ್ಕೆ ನೀನ್ ಸಾಕು ಅಂದ. ತಪ್ಪಕ್ಕೆ ಗುಡಾಣ ತರ ಯಾಕೆ ಹೇಳು? ನನಗಿನ್ನ ಜಾಸ್ತಿ ನೀನ್ ತಿಂತೀನಿ ಹಂಗಾದ್ರೆ ಅಂದೆ ನೋಡು. ಅದಕ್ಕೆ ಡಿಫ್ರೆನ್ಸ್. ಜೀನ್ಸ್ ಅಪ್ಪ ಅವನದು ಟಿ ಶರ್ಟ್ ಸೆಲ್ಫ್ ಕಂಟ್ರೋಲ್. ಹೇಳು, ಸುಮ್ನೆ ತಮಾಷೆಗೆ ಹೇಳಿದ ಮೇಲೆ ಹೊಟ್ಟೋದ್ಯಾ?
ಬೀಪ್ ಹಾಕ್ಬಿಡಿಲ್ಲ. ತಿಂತಿರೋ ನನಗೆ ಇಲ್ಲಿ ತಿಂತಿರೋ ತೀತರು ಒಂದ್ ತೀತರಲ್ಲೇನೆ ಒಂದು ಹಾಫ್ ಚಿಕನ್ ತಿಂದಷ್ಟು ಅನ್ಸ್ತಾ ಇದೆ ತಂದೂರಿಲಿ. ಹಾ, ಚಿಕನ್ ಜಾಸ್ತಿ ಐತೆ, ಹೊಟ್ಟೆ ತುಂಬತೈತೆ. ಮೀಟ್ ಜಾಸ್ತಿ ಐತೆ ಚಿಕನ್. ಅದೇ ಮಾಂಸ ಜಾಸ್ತಿ ಐತೆ ನಿಂತರ. ನಿಂತರ ಇಲ್ಲ, ಫ್ಯಾಟ್ ಜಾಸ್ತಿ ನಿನ್ ಕಂಡ. ಡಿಫ್ರೆನ್ಸ್ ಇಲ್ಲೇ ಹೇಳ್ತೀನಿ. ಚನ್ನಪಟ್ಟಣದಲ್ಲಿ ತಿಂದಿದ್ದ ತೀತರ್ ಇವನ್ ತರ ಇತ್ತು, ಇಲ್ಲಿ ತಿಂತಾರ ತೀತರ್ ನನ್ ತರ ಐತೆ. ಒಪ್ಕೊಂಡಲ್ಲ ಇದ ಟೀಚರ್ ಹೋಲಿಕೆ ಮಾಡ್ಕೋಬೇಡ ನೀನ. ಹೊಟ್ಟೆ ತುಂಬ ಗೈಸ್. ಪವನ್ ಆಲ್ಫಮ್ ಚಿಕನ್ ನ ಹೇಳಿದಾನೆ. ನಾನಿಲ್ಲಿ ಆಲ್ಫಮ್ ಚಿಕನ್ ತಿಂದಿದ್ದೀನಿ, ಸಖತ್ತಾಗಿರುತ್ತೆ ಟೇಸ್ಟ್, ನನಗೆ ಇಷ್ಟ ಆಗುತ್ತೆ. ಇವಾಗ ತಿನ್ಲಿ, ಪವನ್ಗೆ ಇಷ್ಟ ಆಗುತ್ತೆ ಹೆಂಗೆ ನೋಡಿ. ಪವನ್ ಜಾಸ್ತಿ ನೀನೇ ತಿನ್ಬೇಕು, ನನ್ಗೆ ಹೊಟ್ಟೆ ತುಂಬ ಬಿಡೈತಿ ಇವತ್ತು, ಯಾಕೋ ತಿನ್ನಕ್ ಆಗ್ತಿಲ್ಲ. ನಾನು ಲೆಗ್ ಪೀಸ್ ನಿಂತ್ಕೋತೀನಿ ಗೈಸ್. ಮನೆ ನಾನು ನೋಡ್ಬಿಟ್ಟು ಇಟ್ಟಿದ್ದೆ. ನೋಡ್ಬಿಟ್ಟು ಇಟ್ಟಿದ್ದ, ಎತ್ಕೊಂಡಿಟ್ಟಿದ್ದ. ದೊಡ್ಡ ಪೀಸ್ ತಿನ್ನು, ಆ ದೇವಕ್ಕೆ ಈ ಸ್ಟಪ್ಪಲ್ಲಿ ಲೆಗ್ ಪೀಸ್ ಎಲ್ಲಿ ಸಾಲ್ತದೆ. ಇಟ್ಬಿಟ್ಟು ನೀನೇ ಚಿಕ್ಕ ಪೀಸ್ ಇಟ್ಕೊ, ಇನ್ನೊಂದು ಯಾಕೆ ಎತ್ಕೋ. ಎತ್ಕೊಂಡು ತಿನ್ಬೇಕು. ಜಾಸ್ತಿ ಬರೀ KFC ಹೋದ್ರು ಮೋಸ, ಅಲ್ಲೂ ಲೆಗ್ ಪೀಸ್ಗಳೇ ಜಾಸ್ತಿ ಮಾತಾಡಬಾರ್ದು. ಮಕ್ಕಳು ತರ ಇರ್ಬೇಕು. ಮತ್ತೆ ಎತ್ಕೊಂಡ ತಿನ್ಬೇಕು. ಆಲ್ಫಮ್ ಲೆಗ್ ಪೀಸ್ ತಿನ್ನೋಣ ಬನ್ನಿ. ಈ ಆಲ್ಫಮ್ಗೆ ಮಯೋನೀಸ್ ಅಲ್ಲಿ ಗ್ರೇವಿ ತರ ಮಾಡ್ಬಿಟ್ಟು ಕೊಡ್ತಾರೆ, ಅದ್ರ ಜೊತೆ ಹಂಚ್ಕೊ ತಿಂದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಸಾಫ್ಟ್ ಜ್ಯೂಸಿ ಆಗಿರುತ್ತೆ ಚಿಕನ್. ಗೋಡಂಬಿ ಗೈಸ್, ನಿಮ್ಗೆ ಬೇರೆ ತಾಜಲ್ಲಿ ಕೂಡ ಆಲ್ಫಮ್ ಚಿಕನ್ ಅಂದ್ರೆ ನಾರ್ಮಲ್ ಆಲ್ಫಾಮ್ಗೆ ರೋಸ್ಟ್ ಮಾಡಿರೋದು ಕೊಡ್ತಾರೆ. ಈ ತಾಜಲ್ಲಿ ಇವರು ಮಯೋನೀಸ್ ಹಾಕಿ ಸ್ಪೆಷಲ್ ಆಲ್ಫಾಮ್ ಅಂತ ಹೇಳ್ತಾರೆ. ಇದನ್ನ ಈ ತಾಜಲ್ಲಿ ಮಾತ್ರ ಸಿಗೋದಂತೆ ಇದು. ಬಂದಾಗ ಟ್ರೈ ಮಾಡಿ. ಆಲ್ಫಮ್ ಚಿಕನ್ ಚೆನ್ನಾಗೈತೆ, ಲಾಸ್ಟ್ ಟೈಮ್ ತಿಂದಿದ್ವಿ ನಾವು. ಗೈಸ್, ನಾನು ಇನ್ನೊಂದು ಪೀಸ್ ಹಾಕೊಂಡೆ, ರೆಕ್ಕೆ ಪೀಸು. ಇವ್ರಿಬ್ರು ನಗ್ತಾವ್ರ, ಏನಾಯ್ತು ಹೇಳ. ನಾನು ಹೇಳ್ದೆ ನಮ್ಗೆ ವಿಕಾಸ್ಗೆ ಇನ್ನೊಂದು ಪೀಸ್ ಹಾಕು ಅಂತ ಹೇಳಿದೆ, ಅದಕ್ಕೆ ಫೋನ್ ಏನು ಹೇಳ. ನಾನು ಅದಕ್ಕೆ ಟೇಸ್ಟ್ ಚೆನ್ನಾಗೈತೆ, ಅವನಿಗೂ ಗೊತ್ತಾಗೈತೆ, ಅವನೇ ಎತ್ಕೊಂತ ಸುದ್ದಿ ಅಂತಂದೆ. ನಾವ್ ಅವಾಗಿಂದ ನೋಡ್ತಾ ಇದೀವಿ, ಎತ್ಕೊಳ್ಳಿಲ್ಲ. ನಾನು ನೋಡಪ್ಪ ಟೇಸ್ಟ್ ಚೆನ್ನಾಗಿದ್ರು ಎಷ್ಟು ಸಣ್ಣ ಪೀಸ್ ಎತ್ಕೊಂಡೆ. ನೋಡಿದೆ ವಿಡಿಯೋ ಆದ್ಮೇಲೆ ಅದ್ ಮಡಗ್ಬಿಟ್ಟು ಬೇರೆ ಎತ್ಕೊಂತೀನಿ. ಎಂತದು ಇಲ್ಲ, ಇದ್ನೇ ತಿಂತೀನಿ ನಾನು. ನಾವೆಲ್ಲಾನು ತಿಂಡಿ ಮುಗಿಸಿದೀವಿ, ಇನ್ನೊಂದೇ ಒಂದು ಆಲ್ಫಮ್ ಪೀಸ್ ಐತೆ. ಸೌತ್ ತಿಂತಾನೆ ಮುಚ್ಕೊಂಡು. ನಾವಿಬ್ರು ಆರ್ಡರ್ ಮಾಡಿಲ್ಲ ಇದನ್ನ, ಹೇಳ್ಬೇಕು ಅಂದ್ರೆ ನಾವ್ ಸಾಥ್ ಕೊಟ್ಟಿದೀವಿ ನಿಂಗೆ. ನೀನ್ ಆರ್ಡರ್ ಮಾಡ್ಲಿಲ್ಲ ನನ್ ಮನೆ. ನೀನೇ ಹೇಳಿದ್ದು ನಿನ್ಗೆ ಇನ್ನೊಂದ್ ಐಟಮ್ ಬೇಕು ತಿನ್ಬೇಕು ಅಂತ. ನಾನ್ ಹೇಳ್ದೆ ಎತ್ಕೊಂಡು ಖಾಲಿ ಮಾಡ್ಬೇಕು. ನೀನು ತಿಂದಾಯ್ತು ತಿನ್ನು, ವೇಸ್ಟ್ ಮಾಡೋದು ಜೋಬ್ ತುಂಬಿ. ಇಲ್ಲ ಕೆಲ್ಸಕ್ಕೆ ಹಾಕ್ಬಿಡ್ತೀವಿ. ಎತ್ಕೋ ತಿನ್ನು ಗೈಸ್. ಆದ್ರೂ ನನ್ಗೆ ತುಂಬಾ ದಿನ ಆಗಿತ್ತು, ಇಷ್ಟು ಹೊಟ್ಟೆ ತುಂಬಾ ತಿನ್ಬಿಟ್ಟು ಜಾಸ್ತಿ ಆಗೋಯ್ತು ನನಗೆ. ನಾಷ್ಟ ಲೇಟ್ ಆಗಿ ಮಾಡಿದೆ, ಅದಕ್ಕೆ ಇವಾಗ ಮಧ್ಯಾಹ್ನದ ಊಟ ಮಾಡ್ತಿರೋದಲ್ವಾ, ಸ್ವಲ್ಪ ಹೊಟ್ಟೆ ತುಂಬ ಹೋಗ್ಬಿಡ್ತು ನನ್ಗೆ. ದಿಸ್ ಈಸ್ ದಿ ಎಂಡ್, ಕೌಂಟ್ ಟು 10 ಅನ್ಸ್ತೈತೆ. ಅದಕ್ಕೆ ಪವನ್ ತಿಂತಾನೆ. ನಿಂಬೆಹಣ್ಣು ತಿನ್ನು. ಜ್ಯೂಸ್ ಕುಡಿತೀನಿ ಗೈಸ್, ಕೋಕೋ ಕೋಲಾ ಥಮ್ಸ್ ಅಪ್ ಹೊರಗಡೆ ಆಗಿ. ಗೈಸ್, ಪವನ್ ಎಷ್ಟು ತಿಂದೋನೆ ಅಂದ್ರೆ ನೋಡಿ, ಮೂಳೆನೆ 1 kg ಬರುತ್ತೆ. ಅಲ್ಲಿ ತೋರ್ಸು, ನಿನ್ ತೋರ್ಸು ಫಸ್ಟ್. ನಮ್ ನೋಡಿ ಇಷ್ಟೇ ಕಮ್ಮಿ. ನೋಡು ಆಫ್ ಮಾಡ್ದೆ ಇಟ್ಗೆ ಎಲ್ಲ ಎತ್ಕೊಂಡ್ ತಿನ್ಕೊಳಕ್ ಸ್ಟಾರ್ಟ್ ಮಾಡ್ಕೊ. ಸರಿ ತಿನ್ನಪ್ಪ, ಆಯ್ತು. ಫಿಂಗರ್ ಬೌಲ್ ಅಲ್ಲಿ ನಿಂಬೆಹಣ್ಣು ತಿಂತಾರೆ. ನಿಂಬೆಹಣ್ಣು ಸರ್ಬತ್ ಅದು ಕುಡ್ಕೊ. ಮತ್ತೆ ಫಸ್ಟ್ ನೀನ್ ಕುಡಿಯೋ ಮಚ್ಚ, ಆಮೇಲೆ ನಾನು ಕುಡಿತೀನಿ. ನಮ್ಮ ಬಿಲ್ಲು 1323 ರೂಪಾಯಿ ಆಗಿತ್ತು. ಪೇ ಮಾಡಿದೀನಿ. ಇವಾಗ ಪೇ ಮಾಡ್ಬಿಟ್ಟು ಇಲ್ಲಿಂದ ಹೊಡ್ತಾ ಇದೀವಿ. ತಾಜಲ್ಲಿ ಚೆನ್ನಾಗಿ ತಿನ್ಕೊಂಡು ನೀರ್ ಖಾಲಿ ಮಾಡ ಪವನ್. ಬೈಸ್ಕೊಂಬಿಡ ನನ್ ಕೈಲಿ. ಪವನ್ ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಒಂದು ಐಲೆಕ್ಸ್ ಬಂದ್ಬಿಡಾಯ್ತು ನೋಡು, ವೈಟ್ ಐಲೆಕ್ಸ್ ತಗೊಬಿಡೋಣ ಪವನ್. ತಗೊಳ್ಳೋಣ, ಆ ಮಟ್ಟಕ್ಕೆ ನಾವು ಹೋದ್ರೆ ತಗೊಳ್ಳೋಣ ಮಚ್ಚ. ನಾನು ನಿಜ ಇವೇನಾದ್ರು ಮೋಟಲ್ ಲಾಗರ್ ಆಗಿದ್ವಿ ಐಲೆಕ್ಸ್ ತಗೊಬಿಡ್ತಿದ್ದೆ. ಐಲೆಕ್ಸ್ ಹಿಂಗೆ ಅಂದ್ರೆ ಒಂದ್ ಕಾರ್ ಇಟ್ಕೊಂಡು ಸ್ಪೇರ್ ಆಗ್ತಾವ. ಹೌದು, ಇವಾಗ ಫಸ್ಟ್ ಕಾರ್ ನಮ್ ಫ್ಯಾಮಿಲಿಗೆ ಆಗಂಗ್ ತಗೊಂಡಿದೀವಿ. ನೆಕ್ಸ್ಟ್ ಯಾವ್ದಾರು ನಮ್ಗೆ ಮಾತ್ರ ಆಗಂಗ್ ತಗೋಬೇಕು. ಹೊಟ್ಟೋಗ್ಬಿಟ್ಟೈತೆ ಇಂಪಲ್ಸ್. ಬಟ್ ಆದ್ರೂ ಸೈಲೆನ್ಸರ್ ಸಕ್ಕತ್ತಾಗೈತೆ ಅದ್ರದ್ದು. ಇಂಪಲ್ಸ್ ನಿಲ್ಸಿದ ಮಚ್ಚ, ಒಂದು AP ರಿಜಿಸ್ಟ್ರೇಷನ್ ಫುಲ್ಲು ಸೈಲೆನ್ಸರ್ ಅವನೇ ಬಿಲ್ಡ್ ಮಾಡ್ಸಿರೋದು ಕಬ್ಬಣದಲ್ಲಿ. ಹೊಟ್ಟೋಗ್ಬಿಟ್ಟೈತೆ. ಎಷ್ಟು ಉದ್ದ ಅಂದ್ರೆ ಗೈಸ್, ಅಲ್ಲಿ ನೋಡಿ ಸ್ವಿಫ್ಟ್ ಅರ್ಧ ಭಾಗಕ್ಕೆ ಬಂದೈತೆ ಅಷ್ಟೇ ಐಲೆಕ್ಸ್ಗೆ.
ಎಷ್ಟು ಉದ್ದ ಐತೆ ಲೆಕ್ಕ ಹಾಕೊಳ್ಳಿ, ಫಾರ್ಚುನರ್ ಗಿಂತ ಉದ್ದ ಐತೆ ಐಲೆಕ್ಸ್. ಅದಕ್ಕೆ ಅವರು ಇಲ್ಲಿ ಪಾರ್ಕಿಂಗ್ ಮಾಡೋರು ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ನಿಲ್ಸ್ಬಿಟ್ಟವ್ರೆ ಕಿಲಾಡಿ. ಒಳ್ಳೆ ಗಾಡಿ ಐಲೆಕ್ಸ್. ಗೈಸ್ ನಾವು ತಾಜ್ ಹೋಟ್ಲಿಂದ ಈಚೆ ಬಂದ್ವಿ. ನನಗೆ ತೀತರ್ ಸಖತ್ ಇಷ್ಟ ಆಯ್ತು. ನನಗೆ ಆಲ್ಫಾಮ್ ಇಷ್ಟ ಆಯ್ತು. ಆಲ್ಫಾಮ್ ತೀತರ್ ಎರಡು ಇಷ್ಟ ಆಯ್ತು ನನಗೆ. ಬಟ್ ಅಲ್ಲಿ ನಾವು ಬಂದಿದ್ದು ತೀತರ್ ತಿನ್ನಕಲ್ವಾ, ಅಲ್ಲಿ ತಿಂದಿದ್ದು ತೀತರ್ಗಿಂತ ತಾಜಲ್ಲಿ ಚೆನ್ನಾಗಿತ್ತು ತೀತರ್. ಇವಾಗ ನಾನು ಪವನ್ ಓಡ್ತಾ ಇದೀವಿ. ನೋಡ ಸೌಂಡ್ ಬರುತ್ತೆ. ಆಯ್ತು. ಅದೇನು ಎಕ್ಸ್ಪಲ್ಸಾ? ಓ ಎಕ್ಸ್ಪಲ್ಸ್ ಏನಿದು ಸೌಂಡೇ ಬರಲ್ಲ. ಗೈಸ್ ಇವತ್ತಿನ ಫುಡ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇವತ್ತೇ ಆಗ್ತಿದ್ದೀನಿ. ಸ್ವಲ್ಪ 2 ದಿನದಿಂದ ಕೆಲಸ ಇತ್ತು, ವಿಡಿಯೋ ಬ್ಯಾಕಪ್ ವಿಡಿಯೋಸ್ ಎಲ್ಲ ಖಾಲಿ ಆಗ್ಬಿಟ್ಟು ಅದಕ್ಕೆ ಇವತ್ತು ಮಾಡಬೇಕು. ಬ್ಯಾಕಪ್ ವಿಡಿಯೋ ಮಾಡಿದ್ರೆ ಎಲ್ಲ ಖಾಲಿ ಆಗ್ಬಿಡ್ತು. ಸೊ ಇವತ್ತಿನ ವ್ಲಾಗ್ ಇವತ್ತೇ ಆಗ್ತಿರೋದು. ನಾಳೆ ಮತ್ತೆ ಸಿಗ್ತೀನಿ 5 ಗಂಟೆಗೆ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತೀರಿ ನಮ್ಮೆಲ್ರು.